ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಮೈ ಮಿನಿ ಲಾಗ್ ಆಗಿರುತ್ತದೆ. ಇವತ್ತು ಮೈಲಾರ ಜಾತ್ರೆ. ಸೊ ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ. ಮೈಲಾರ ಜಾತ್ರೆ ಮುಗಿಸ್ಕೊಂಡು ಬಂದಮೇಲೆ ಮನೆಯಲ್ಲಿ ದೇವರು ಹಿಂದಕ್ಕೆ ಕಳಿಸೋ ಒಂದು ಪದ್ಧತಿ ಇದೆ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಸೊ ಅಲ್ಲಿಗೆ ಹೋಗಿ ಬಂದ ಮೇಲೆ ದೇವ್ರಿಗೆ ಹಿಂದಕ್ಕೆ ಕಳಿಸೋ ಪದ್ಧತಿಯಲ್ಲಿ ನಮ್ಮ ಮನೆಯಲ್ಲಿ ಇವಾಗ ಎಲ್ಲ ಜೋಗಮ್ಮರನ್ನ ಮೈಲಾರ ಅವರೆಲ್ಲ ಪಡ್ಲಿಕ್ಕೆ ಅವೆಲ್ಲನೂ ಇಟ್ಟುಬಿಟ್ಟು ಪೂಜೆ ಮಾಡೋ ಪದ್ಧತಿ ಇದೆ. ಸೊ ಪಡ್ಲಿಗಳಿಗೆ ಎಲ್ಲದಕ್ಕೂ ಅರಿಶಿನ ಕುಂಕುಮ ಹಚ್ಚಿ ಅದರಾಗೆಲ್ಲ ಅಕ್ಕಿ, ಮನೆಯಲ್ಲಿ ಸಿಗೋ ಪದಾರ್ಥಗಳು, ತರಕಾರಿ, ಯಾವುದೇ ಒಂದು ಪದಾರ್ಥನೂ ತರಕಾರಿ ಎಲ್ಲ ಎಲ್ಲದನ್ನು ತುಂಬಿ ಪೂಜೆನ ಮಾಡ್ತಾರೆ. ಮೈಲಾರ ಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ದೇವ್ರನ್ನ ಹಿಂದಕ್ಕೆ ಕಳಿಸೋ ಪ್ರೋಗ್ರಾಮ್ ಇದಾಗಿರುತ್ತದೆ. ಸ್ಟಾರ್ಟಿಂಗಿಂದನೇ ನಾನು ಮಾಡ್ಬೋದಾಗಿತ್ತು, ಮೈಲಾರಕ್ಕೆ ಹೋಗಲಿಲ್ಲ ನಾನು. ಸೊ ಹಂಗಾಗಿ ಇಲ್ಲಿ ತುಂಬಾ ಚೆನ್ನಾಗಿ ಪೂಜೆ ಮುಗಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ನಮ್ಮಮ್ಮ ಹಾಗೂ ನಮ್ಮ ಅತ್ತೆ ಮಗಳು ಸೇರಿಕೊಂಡು ಎಲ್ಲ ತಯಾರಿ ಮಾಡ್ತಿದ್ದಾರೆ. ಕೊನೆಗೆ ಎಲ್ಲದೂ ಆಲ್ಮೋಸ್ಟ್ ಮುಗಿತಾ ಬಂತು. ಪೂಜೆ ಮೈಲಾರ ದೇವರು ಅಂದರೆ ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ. ನಮ್ಮ ಅತ್ತೆ ಮನೆಯಲ್ಲಿ ಅದೇ ಮನೆ ದೇವರು ಕೂಡ. ಇಲ್ಲಿ ಒಂದು ಅಮ್ಮನಿಗೆ ಮೈ ಮೇಲೆ ದೇವ್ರು ಬಂದಿತ್ತು. ಕೈ ಆ್ಯಕ್ಷನ್ ಮಾಡ್ತಿದ್ದಾರಲ್ಲ, ಅದು ಮೈಲಾರ ದೇವ್ರದ್ದು ಇದು. ಸೊ ಇಲ್ಲಿ ಏನೋ ಸಮಸ್ಯೆ ಆಗಿದೆ, ಹಂಗಾಗಿ ಏನೋ ಅವರು ಹೇಳ್ತಿದ್ದಾರೆ. ಏನು ಹೇಳ್ತಿದ್ದಾರೆ ಅಂದರೆ, ಅಲ್ಲಿ ಎರಡು ಇವು ಪಡ್ಲಿಕ್ಕಿಗೆ ಎಡೆ ತುಂಬ್ತಾ ಇದ್ವಲ್ಲ, ಅಲ್ಲಿ 3 ಇಟ್ಟಿದ್ರಂತೆ, 2 ಕಮ್ಮಿ ಆಗಿದೆ, 2 ಜಾಸ್ತಿ ಇಡಿ ಅಂತ ಅಯ್ಯಮ್ಮ ಹೇಳ್ತಾ ಇತ್ತು. ಹಂಗಾಗಿ ಅಯ್ಯಮ್ಮನ ಮೈ ಮೇಲೂ ದೇವ್ರು ಬಂತು. ಆಲ್ಮೋಸ್ಟ್ ಎಲ್ಲ ಪೂಜೆ ಪುನಸ್ಕಾರ ನಡೀತಾ ಇದೆ. ಪಡ್ಲಿಗೆಗಳಿಗೆ ಎಲ್ಲದಕ್ಕೂ ತರಕಾರಿ, ನೀರುಳ್ಳಿ, ಹಸಿಮೆಣಸಿನ್ಕಾಯಿ, ಮನೇಲಿ ಏನೇನು ಇದೆಯೋ ಎಲ್ಲದನ್ನೂ ಕೂಡ ಪಡ್ಲೆಗಳಿಗೆಲ್ಲ ಇಡ್ತಾರೆ. ಆಮೇಲೆ ಪೂಜೆ ಸ್ಟಾರ್ಟ್ ಆಯಿತು. ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮುಗೀತು ಕೂಡ.
ಹೊರಗಿಡ್ರಿ ಸಾಕು. ಅಲ್ಲ ಬಂಡೆ ರಸ್ಗೆ ಬರ್ರಿ ಚೇಂಜ್ ಓಕೆ, ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೀತು. ಊಟಕ್ಕೆ ಕೂತ್ಕೊಂಡ್ವಿ, ಊಟ ಮಾಡಿಕೊಂಡು ಹೊರಡಬೇಕು. ಸೊ ಅದೇ ಟೈಮಿಗೆ ಎಲ್ಲರೂ ಸಿಕ್ಕರು, ಒಂದು ಸೆಲ್ಫಿ ತೊಗೊಂಡು ನಾವು ಎಲ್ಲರಿಗೂ ಹಾಯ್ ಬಾಯ್ ಮಾಡಿ ಪೂಜೆ ಪುನಸ್ಕಾರ ಎಲ್ಲನೂ ಮುಗಿಸ್ಕೊಂಡು ಹೊಂಟ್ವಿ. ಇಲ್ಲಿಗೆ ನನ್ನ ಮಿನಿ ಲಾಗ್ ಮುಗಿಯುತ್ತೆ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಓಕೆ.